व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपदे पदाम्भोजे युगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ತ್ರಿವಿಧಂ ಅನುಮಾನಂ ಹಾಗೆಂತ ಅನುಮಾನದ ವಿಭಾಗವನ್ನು ನೋಡ್ತಾ ಇದ್ದೀವಿ. ನಾವು ಆರಂಭದಲ್ಲಿ ನೋಡಿದ್ದೀವಿ ಪ್ರಮಾಣಾದಿ ಜ್ಞಾನಂ ಚ ಉದ್ದೇಶಾದಿ ತ್ರಿಕಾಧೀನಂ ಇತಿ. ಅಂದ್ರೆ ಉದ್ದೇಶ, ಲಕ್ಷಣ, ಪರೀಕ್ಷಾ, ವಿಭಾಗ, ಪರೀಕ್ಷಾ ಇತ್ಯಾದಿಗಳು ಹಾಗೆ ಅಂತ. ಇಷ್ಟು ತನಕ ನಾವು ಅನುಮಾನ ಅಂದ್ರೆ ಏನು, ವ್ಯಾಪ್ತಿ ಅಂದ್ರೆ ಏನು, ಅದರೆಲ್ಲ ವಿಚಾರವನ್ನ ಮಾಡಿ ಆ ವ್ಯಾಪ್ತಿ ಹುಟ್ಟುವ ಕ್ರಮವನ್ನು ನೋಡಿ ಈಗ ಅನುಮಾನದ ವಿಭಾಗ ಮಧ್ಯೆ ಮಧ್ಯೆ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಬೇರೆಯವರು ಏನು ಹೇಳ್ತಾರೆ ಹಾಗೆ ಎಂಬ ಒಂದು ವಿಚಾರವನ್ನ ನೋಡಿ ಪರೀಕ್ಷೆಯನ್ನು ಕೂಡ ಮಾಡಿ ನಾವು ಹೇಳ್ತಾ ಇರತಕ್ಕ ಈ ಒಂದು ಅಭಿಪ್ರಾಯ ಸರಿಗಿದೆ ಹಾಗೆ ಅಂತ ನೋಡ್ತಾ ಬಂದಿದ್ದೇವೆ. ಅನುಮಾನ ಮೂರು ವಿಧವಾಗಿದೆ: ಕಾರ್ಯಾನುಮಾನ, ಕಾರಣಾನುಮಾನ, ಅಕಾರ್ಯ ಕಾರಣ ಅನುಮಾನಂಚ ಇತಿ ಹಾಗೆ ಅಂತ. ಯತ್ ಕಾರ್ಯಂ ಮೊದಲನೇದು ಕಾರ್ಯಾನುಮಾನ. ಯತ್ ಕಾರ್ಯಂ ಕಾರಣಂ ಅನುಮಾಪಯತಿ ತತ್ಕಾರ್ಯಂ ತತ್ ಕಾರ್ಯಾನುಮಾನಂ ಯಥಾ ಧೂಮಃ ವನ್ನೇಃ ಅನುಮಾಪಕಃ. ಈಗ ನೋಡಿ, ಕಾರ್ಯ ಕಾರಣ ಅದು ಸ್ಪಷ್ಟ ನಮಗೆ ಗೊತ್ತಾಗಬೇಕು. ಧೂಮಾಗ್ನಿಯಲ್ಲಿ ಯಾವ್ದು ಕಾರ್ಯ ಯಾವ್ದು ಕಾರಣ? ಅಗ್ನಿ ಕಾರಣ, ಧೂಮ ಕಾರ್ಯ. ಧೂಮ ಒಂದು ಕಾರ್ಯ. ಹಾ, ಯಾವ ಕಾರ್ಯ ಕಾರಣವನ್ನು ಅನುಮಾಪಯತಿ, ಕಾರಣವನ್ನ ಅನುಮಾನದಿಂದ ತಿಳಿಸಿಕೊಡುತ್ತದೋ ತತ್ ಕಾರ್ಯಾನುಮಾನಂ. ಉದಾಹರಣೆಗೆ ನಮಗೆ ಕಾಣ್ತಾ ಇರೋದು ಧೂಮ ಅನುಮಾನದಲ್ಲಿ ನಮಗೆ ಕಾಣ್ತಾ ಇರೋದು ಯಾವುದು? ಕಾರ್ಯ. ಧೂಮ. ಧೂಮ ಕಾಣ್ತಾ ಇದೆ ಅಷ್ಟೇ. ಕಾರ್ಯವನ್ನ ಇಟ್ಟುಕೊಂಡು ನಾವು ಕಾರಣವನ್ನ ಅನುಮಾನ ಮಾಡ್ತೇವೆ. ಧೂಮ ಯಾಕೆ ವ್ಯಾಪ್ತಿ ಹಾಗೆ ಇದೆ, ಎಲ್ಲಿ ಯತ್ರ ಧೂಮಃ ತತ್ರ ವನ್ನಿಹಿ ಅಂತ ವ್ಯಾಪ್ತಿ ಇರೋದರಿಂದ ಕಾರ್ಯವನ್ನ ಇಟ್ಟುಕೊಂಡು ಕಾರಣವನ್ನ ಅನುಮಾನ ಮಾಡಿದರೆ ಅದನ್ನ ಕಾರ್ಯಾನುಮಾನ ಅಂತ ಕರಿತೀವಿ. ಎರಡನೇ ಕ್ಯಾಟಗರಿ ಯತ್ ಕಾರಣಂ ಕಾರ್ಯಂ ಅನುಮಾಪಯತಿ ತತ್ ಕಾರಣಾನುಮಾನಂ. ಅಂದರೆ ರಿವರ್ಸ್ ಇದು. ಯಾವ ಕಾರಣವು ಕಾರ್ಯವನ್ನ ಅನುಮಾನದಿಂದ ತಿಳಿಸಿಕೊಡುತ್ತದೋ ಅದನ್ನ ಕಾರಣಾನುಮಾನ ಅಂತ ಕರಿತೀವಿ. ಯಥಾ ಇತರ ಕಾರಣ ವಿಶಿಷ್ಟ ಮೇಘೋನ್ನತಿ ವೃಷ್ಟೇ ಅನುಮಾಪಿಕಾ ಹಾಗೆ. ಕ್ಲೌಡ್ಸ್ ಇದ್ರ ರೈನ್ ಬರುತ್ತೆ. ನೋಡಿ, ಅದು ಬರೀ ಮೇಘ ಅಂತ ಹೇಳಿಲ್ಲ ನೋಡಿ. ಇತರ ಕಾರಣ ವಿಶಿಷ್ಟ ಮೇಘ ಅಂತ ಒಂದು ವಿಶೇಷಣವನ್ನ ಸೇರಿಸಿದ್ದಾರೆ ಅಲ್ಲಿ. ಅಂದ್ರೆ ಬರೀ ಮೇಘ ಇದ್ದ ಕೂಡಲೇ ನಮಗೆ ಗಾಳಿ ಮಳೆ ಬರೋದಿಲ್ಲ. ಮತ್ತೆ ಇತರ ಕಾರಣ ವಿಶಿಷ್ಟ ಮೇಘ ಅಂದ್ರೆ ಏನದು? ಹಾಗೆಂದ್ರೆ ಆ ಮೋಡ ಹೇಗಿರಬೇಕು? ಕಪ್ಪಗಿರ್ಬೇಕು, ತಂಪಾದ ಗಾಳಿ ಬೀಸಬೇಕು, ಇದೆಲ್ಲ ಇದ್ದರೆ ಮಳೆ ಬರ್ತದೆ ಹಾಗೆ ಅಂತ ಸ್ವಲ್ಪ ವಿಚಾರ ಸೇರಿಸಿ ಹೇಳಿದ್ದಾರೆ. ಇತರ ಕಾರಣ ವಿಶಿಷ್ಟ ಮೇಘೋನ್ನತಿ ವೃಷ್ಟೇ ಅನುಮಾಪಿಕಾ. ಈ ರೀತಿಯಾಗಿ ನಾವು ಕಾರಣವನ್ನ ನೋಡಿ ಕಾರ್ಯವನ್ನ ಅನುಮಾನ ಮಾಡ್ತೀವಿ ಹಾಗೆಂತ. ಸ್ಪಷ್ಟ ಆಯ್ತಾ ಇದು? ಇನ್ನು ಮೂರನೇದು ಸ್ವಸಾಧ್ಯಸ್ಯ ಕಾರಣಂ. ಯತ್ ಸ್ವಸಾಧ್ಯಸ್ಯ ಕಾರಣಂ ನ ಭವತಿ ಕಾರ್ಯಂ ಚ ನ ಭವತಿ ಅತ ಚ ತದನುಮಾಪಕಂ ತದಕಾರ್ಯ ಕಾರಣ ಅನುಮಾನಂ ಯಥಾ ರಸೋ ರೂಪಸ್ಯ ಅನುಮಾಪಕಃ ಹಾಗೆ ಅಂತ. ಯಾವುದು
ಕಾರಣವೂ ಆಗಿರೋದಿಲ್ಲ, ಕಾರ್ಯವೂ ಆಗಿರೋದಿಲ್ಲ. ಕಾರ್ಯ ಕಾರಣ ಎರಡರ ಗುಂಪಲ್ಲೂ ಸೇರಿರೋದಿಲ್ಲ ಅಂತ. ಆದರೂ ಅನುಮಾನ ಹುಟ್ಟುತ್ತದೆ. ಅದನ್ನ ಅಕಾರ್ಯ ಕಾರಣ ಅಂದ್ರೆ ಅನ ಎರಡು ಕಡೆ ಇಟ್ಕೋಬೇಕು. ಅಕಾರ್ಯ ಅಕಾರಣ ಹಾಗೆ ಅಂತ ಒಟ್ಟು ಸೇರಿಸಿ ಹೇಳಿದಾಗ ಅಕಾರ್ಯ ಕಾರಣ ಅಂತ ಸೇರಿ ಸೇರಿ ಹೇಳ್ಬಿಡ್ತೀವಿ. ಅವನ್ನ ಅಂದ್ರೆ ಅಂದ್ರೆ ಏನು ನಕಾರವನ್ನ ಎರಡು ಕಡೆ ಇಟ್ಕೋಬೇಕು ಅಂತ. ಉದಾಹರಣೆಗೆ ಉದಾಹರಣೆ ನೋಡ್ರೆ ಸ್ಪಷ್ಟ ಆಗ್ತದೆ ನೋಡಿ. ಕಾರ್ಯಕಾರಣ ಎರಡೂ ಇಲ್ಲದೇನೆ ನಾವು ಅನುಮಾನವನ್ನ ತಿಳ್ಕೊತೀವಿ. ಹೇಗೆ ಹಾಗೆಂದ್ರೆ ಈ ರುಚಿ ಯಥಾ ರಸಃ ರೂಪಸ್ಯ ಅನುಮಾಪಕಃ. ರಸ ಅಂದ್ರೆ ಟೇಸ್ಟು ಅದು ರೂಪದ ಅನುಮಾಪಕ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ, ರಸವನ್ನು ನೋಡಿ ನಾವು ರೂಪವನ್ನ ಅನುಮಾನ ಮಾಡಿ ತಿಳ್ಕೊತೀವಿ ಹಾಗೆ ಅಂತ. ಈ ರಸ ರೂಪಕ್ಕೆ ಏನಲ್ಲ, ಕಾರ್ಯವೂ ಅಲ್ಲ ಕಾರಣವೂ ಅಲ್ಲ. ರಸ ಬೇರೆ ರೂಪ ಬೇರೆ, ಅದಕ್ಕೆ ಕಾರ್ಯಕಾರಣ ಭಾವ ಸಂಬಂಧನೇ ಇಲ್ಲ. ಆದರೆ ಯತ್ರ ಯತ್ರ ರಸಃ ತತ್ರ ತತ್ರ ರೂಪಃ ಹಾಗೆ ಅಂತ. ಎಲ್ಲಿ ರಸ ಇರುತ್ತದೋ ಅಲ್ಲಿ ರೂಪ ಇದ್ದೇ ಇರುತ್ತದೆ ಹಾಗೆ ಅಂತ ನಾವು ಆ ಅನುಮಾನ ಮಾಡ್ತೀವಿ. ಆದ್ರೆ ರೂಪ ಇದ್ದಲ್ಲಿ ರಸ ಇರಬೇಕು ಅಂತ ನಿಯಮ ಇಲ್ಲ ಅಂತ. ಅಗ್ನಿಗೆ ರೂಪ ಇದೆ ಆದರೆ ರಸ ಇಲ್ಲ. ಆದರೆ ಎಲ್ಲಿ ಯತ್ರ ರಸಃ ತತ್ರ ರೂಪಃ ಹಾಗೆ ಅಂತ. ಅದರಿಂದ ರಸಃ ರೂಪಸ್ಯ ನೋಡಿ, ರಸ ರೂಪಕ್ಕೆ ಕಾರ್ಯಕಾರಣ ಭಾವ ಸಂಬಂಧ ಇಲ್ಲ. ಆದರೂ ಕೂಡ ಅನುಮಾನದಿಂದ ನಾವು ಯತ್ರ ರಸಃ ತತ್ರ ರೂಪ ಅಂತ ವ್ಯಾಪ್ತಿ ಜ್ಞಾನವನ್ನು ನಾವು ಪಡೀತೀವಿ. ಹಾಗಾಗಿ ಮುಂದಿನದ್ದು ಏನೇನಾದ್ರೂ ಉದಾಹರಣೆ ಇದೆ ಗುರುಗಳೇ? ಇದು ಅಷ್ಟು ಸ್ಪಷ್ಟವಾಗಿಲ್ಲ. ರಸ ರೂಪ ಏನ್ ಗುರುಗಳೇ, ಆರೆಂಜ್ ಜ್ಯೂಸ್ ನೋಡಿದ್ರೆ ಆರೆಂಜ್ ಅಂತ ಕಲ್ಯ ಅಂತ ಮರಿಯ ಗುರುಗಳೇ. ರಸ ಹೌದು, ಅಂದ್ರೆ ಒಂದು ರಸ ಆತರವಾ? ಈಗ ನೋಡಿ, ರಸ ಅಂದ್ರೆ ನಾಲಿಗೆಗೆ ಒಂದು ರುಚಿ ಸಿಹಿ ಇದೆ. ಸಿಹಿ ಇರೋದನ್ನ ನೋಡಿ ನಾವ್ ಏನಂತ ತಿಳ್ಕೊತೀವಿ, ಅದಕ್ಕೊಂದು ರೂಪ ಇದೆ ಅಂತ ಕಲ್ಪಿಸಿಕೊತೀವೋ ಅಲ್ವೋ. ನೋಡಿ, ರಸ ಇದ್ದು ರೂಪ ಇಲ್ಲದೆ ಇರೋದು ಯಾವ್ದಾರು ಇದೆಯಾ? ಯಾವ್ದು ನಮಗೆ ಟೇಸ್ಟ್ ಅನ್ನು ಕೊಡುತ್ತದೋ ಅದಕ್ಕೆ ಏನಿರಬೇಕು? ಉದಾಹರಣೆಗೆ ರೂಪ ಗಾಳಿ ಇರ್ಬೇಕು. ಇದೆ, ಗಾಳಿ ರಸವನ್ನ ತಂದು ಕೊಡುತ್ತದಾ? ಇಲ್ಲ. ಇಲ್ಲ. ಗಾಳಿಯಿಂದ ರಸವು ತಂದು ಕೊಡಲ್ಲ, ಅದಕ್ಕೆ ರೂಪವೂ ತಂದು ಕೊಡಲ್ಲ. ಅದೇ ತರ ಅಗ್ನಿ, ಅಗ್ನಿಗೆ ರೂಪ ಇದೆ ಆದ್ರೆ ರಸ ತಂದು ಕೊಡುತ್ತದಾ? ಇಲ್ಲ. ಆದರೆ ಯಾವುದು ರಸ ಪದಾರ್ಥವಾಗಿದೆಯೋ, ರಸವನ್ನು ಕೊಡುತ್ತದೋ ಅದಕ್ಕೆ ಏನಿರುತ್ತದೆ? ಉದಾಹರಣೆಗೆ ಹಾಲು, ಹಾಲಿಗೆ ಒಂದು ರಸ ಇದೆ, ಒಂದು ಟೇಸ್ಟ್ ಇದೆ, ಅದಕ್ಕೆ ಒಂದು ರೂಪ ಇದ್ದೇ ಇರ್ತದೆ ನೋಡಿ. ಹಾ, ರೂಪ ಇಲ್ಲದ್ದು ನಮಗೆ ರಸವನ್ನು ಯಾವ್ದೋ ತಂದು ಕೊಡುತ್ತದಾ? ಇಲ್ಲವೇ ಇಲ್ಲ. ಯಾವುದು ರಸವನ್ನ ರಸಜ್ಞಾನವನ್ನ ತಂದು ಕೊಡುತ್ತದೋ ಅದಕ್ಕೆ ರೂಪ ಇದ್ದೇ ಇರುತ್ತದೆ ಹಾಗೆ ಅಂತ. ಆದ್ರೆ ರೂಪ ಇರೋದಕ್ಕೆಲ್ಲ ರಸ ಇರಬೇಕು ಅಂತ ನಿಯಮ ಇಲ್ಲ ಅಂತ. ಹಾಲು ಮೊಸರು ಎಲ್ಲದಕ್ಕೂ ಅದರದ ರಸ ಇದೆ, ರಸ ಇದೆ. ಆ ರಸಕ್ಕೆ ರಸ ಇದ ಮೇಲೆ ಏನಿರಬೇಕು? ರೂಪ ರೂಪ ಇರಲೇಬೇಕು ಹಾಗೆ ಅಂತ. ಸ್ಪಷ್ಟ ಆಯ್ತಾ? ಆಯ್ತು ಗುರುಗಳೇ. ಆಯ್ತು ಗುರುಗಳೇ, ಅರ್ಥ. ಹ್ಮ್. ಪುನಃ ವಿವಿಧಂ ಅನುಮಾನಂ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ